ನಿಮಗೆ? ಸರ್ 98% ವಿಶ್ವಾಸ ಇದೆ. ಸೋಲು ಅನ್ನೋದೇ ಇಲ್ಲ ಬಿಡಿ. ಸೋಲು ಅನ್ನೋದು ಬಿ ಜೆ ಪಿಗೆ ಇಲ್ಲವೇ ಇಲ್ಲ. ಪದ್ಮನಾಭನಗರ ಕ್ಷೇತ್ರದಲ್ಲಿ ನಮ್ಮ ಅಶೋಕ್ ಸಾಹೇಬ್ರ ನೇತೃತ್ವದಲ್ಲಿ ತೇಜಸ್ವಿ ಸೂರ್ಯ ಅವರು ಏನೇ ಅವರು ಓಡಾಡದಲ್ಲಿ ನಮ್ಮ ಕಾರ್ಯಕರ್ತರೇ ಓಡಾಡಿ, ಅವರೇ ಸ್ವಇಚ್ಛೆಯಿಂದ ಓಡಾಡಿ, ದುಡ್ಡು ಕಾಸಿಗೆ ಏನೋ ಇದು ಮಾಡ್ತಾಯಿಲ್ಲ. ಅವರೇ 15 ಜನ 20 ಜನ ಲೀಡ್ರುಗಳು ಮನೆಗೆ ಹೋಗಿ ಪಂಪ್ಲೇಟ್ ಕೊಡೋದಾಗಲಿ ಎಲ್ಲ ಮಾಡ್ತಾಯಿದ್ದಾರೆ. ತಿರ್ಗಿ ನಾವು ಇವಾಗ ಮಂಗಳವಾರ ಬುಧವಾರ ಹಬ್ಬ ಕಳ್ಕೊಂಡು ನಾವು ಪಂಪ್ಲೇಟು ಶುರು ಮಾಡ್ತಾಯಿದ್ದೀವಿ ಸರ್. ಮನೆಗೆ ಹೋಗಿ ಮತ ಯಾಚನೆ ಮಾಡ್ತಾಯಿದ್ದೀವಿ ಸರ್. ಸರ್, ನಿಮ್ಮ ಪಕ್ಷಕ್ಕೆ JDS ಬೆಂಬಲ ಘೋಷಿಸಿದೆ ಈ ಬಾರಿ. ನಿಮಗೆ JDS ಬೆಂಬಲ ಇದೆ ಸರ್. JDS ಹೋದ ಬಾರಿನೇ ನೀವು ನೋಡಿ, JDS ನಮ್ಮ ಪದ್ಮನಾಭನಗರ ವಾರ್ಡಲ್ಲಿ 47,000 ಓಟ್ ಇತ್ತು. ಹೋದ ಸರಿ ಬಿ ಜೆ ಪಿಗೆ JDS ಟರ್ನ್ ಆದಾಗ 40,000 ಓಟ್ ಕಿತ್ತೋಗಿದೆ. 7,000ದಲ್ಲಿ ನಿಂತಿದೆ JDS. ಬಿ ಜೆ ಪಿಗೆ ಎಲ್ಲ ಕನ್ವರ್ಟ್ ಆಗಿದೆ. ಹಂಗಾರೆ JDS ನಿಮಗೆ ಬಲ ಕೊಟ್ಟಿದ್ದು ಆನೆ ಬಲ ಬಂತ? 90% ಆನೆ ಬಲ ಬಂದಂಗೆ ಸರ್. 90%. ಅದೇ ಹೇಳಿದ್ನಲ್ಲ, 4 ಲಕ್ಷ ಮತಗಳ ಅಂತರದಿಂದ ಗೆಲ್ತಾರೆ ತೇಜಸ್ವಿ ಸೂರ್ಯ ಅವರು. ಇವತ್ತು ನಿಮ್ಮ ವಾರ್ಡ್ನಲ್ಲಿ ಎಷ್ಟು ಲೀಡ್ ಕೊಡ್ಬೇಕು ಸರ್ ನೀವು? ನಮ್ಮ ಪದ್ಮನಾಭನಗರ ವಾರ್ಡಲ್ಲಿ 90ರಿಂದ 1 ಲಕ್ಷ ಓಟ್ ಲೀಡಲ್ಲಿ ಕೊಡ್ತೀವಿ ಸರ್. ಮತ್ತು BJP JDS ಕಾರ್ಯಕರ್ತರು ಒಗ್ಗಟ್ಟಿನವಾಗಿ ಪ್ರಚಾರ ಮಾಡ್ತೀರಾ? ಹೌದು ಸರ್, 100ಕ್ಕೆ 100 ಒಗ್ಗಟ್ಟಾಗಿ ಪ್ರಚಾರ ಮಾಡ್ತೀವಿ ಸರ್. ನಿಮ್ಮ ವಾರ್ಡಿನ ಜನತೆಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್, ನಮ್ಮ ವಾರ್ಡಿನ ಜನತೆಗೆ ನಾವು ಒಂದು ಮುಖಂಡರು, BJP ಮುಖಂಡರು, ನಮ್ಮ ಕೈಯಲ್ಲಾದ ಅಳಿಲು ಸೇವೆ, ಮೊನ್ನೆ ಒಂದು ಕಿರು ನೀರು ಸರಬರಾಜು ಯೋಜನೆ ಮಾಡಿ ಒಂದು 2,500 ಅಡಿ ಪೈಪ್ಲೈನ್ ಮಾಡಿ ನನ್ನ ಸ್ವಂತ ದುಡ್ಡು BBMP ಆಗಲಿ ಅಶೋಕ್ ಸಾಹೇಬ್ರ ನೇತೃತ್ವದಲ್ಲಿ ದುಡ್ಡು ತಗೊಂಡಿರ ನಾನೇ ನನ್ನ ಸ್ವಂತ ದುಡ್ಡಲ್ಲಿ ಒಂದು 2,500 ಅಡಿ ಒಂದು 100 ಮನೆಗೆ ನೀರು ಉಚಿತವಾಗಿ ನೀರು ಕೊಡ್ತಾಯಿದ್ದೀವಿ ಸರ್.